ಒಂದೇ ಒಂದು ಟ್ರೋಫಿ. ಇದೊಂದು ಟ್ರೋಫಿಗಾಗಿ ಆರ್ಸಿಬಿ ಅಭಿಮಾನಿಗಳು 18 ವರ್ಷಗಳ ಕಾಲ ಕಾದು ಕುಳಿತಿದ್ದರು. ಈ ಗೆಲುವಿಗಾಗಿ ಪ್ರತಿ ವರ್ಷ ಅವರು ಅದೇ ಜೋಶ್, ಅದೇ ಉತ್ಸಾಹದಲ್ಲಿ ಬರುತ್ತಿದ್ದರು. ಪ್ರತಿ ಬಾರಿಯೂ ಆರ್ಸಿಬಿ ಹತ್ತಿರ ಬಂದು ಸೋತರು ಅವರು ಎಂದಿಗೂ ಆರ್ಸಿಬಿಯನ್ನು ಬಿಡಲಿಲ್ಲ. ಪ್ರತಿ ವರ್ಷ ಪ್ಲೇ ಆಫ್ಗೆ ಹೋಗುತ್ತಿದ್ದ ಆರ್ಸಿಬಿ ಸೋತು ವಾಪಸ್ ಬರುತ್ತಿತ್ತು. 2009, 2011, 2016ರಲ್ಲಿ ಫೈನಲ್ಗೆ ಹೋದರೂ ಐಪಿಎಲ್ ಟ್ರೋಫಿ ಗೆಲ್ಲಲು ಆರ್ಸಿಬಿಗೆ ಸಾಧ್ಯವಾಗಿರಲಿಲ್ಲ. ಆದರೂ ಫ್ಯಾನ್ಸ್ಗಳಿಗೆ ಅಭಿಮಾನ ಚೂರು ಕಡಿಮೆಯಾಗಿರಲಿಲ್ಲ. ಆರ್ಸಿಬಿ ಫ್ಯಾನ್ಸ್ಗಳಂತೆ ಈ ಟೀಮಿಗಾಗಿ, ಈ ಫ್ಯಾನ್ಗಳಿಗಾಗಿ ಮಾಡರ್ನ್ ಕ್ರಿಕೆಟ್ನ ಕಿಂಗ್ ವಿರಾಟ್ ಕೊಹ್ಲಿ ತಮ್ಮ ಸಕಲವನ್ನು ಕೊಟ್ಟಿದ್ದರು. ಐಪಿಎಲ್ ಶುರುವಿನಿಂದ ಇಲ್ಲಿಯವರೆಗೂ 18 ವರ್ಷಗಳ ಕಾಲ ಆರ್ಸಿಬಿ ತಂಡಕ್ಕಾಗಿಯೇ ಬ್ಯಾಟ್ ಬೀಸಿದ್ದರು. ಸಾವಿರಾರು ರನ್ ಬಾರಿಸಿದ್ದರು. ಆದರೆ ಅದೃಷ್ಟ ಅವರಿಗೆ ಇರದೆ ಐಪಿಎಲ್ ಟ್ರೋಫಿ ಮಾತ್ರ ಎಷ್ಟೇ ಪ್ರಯತ್ನ ಪಟ್ಟರೂ ಅವರ ಕೈಗೆ ಸಿಕ್ಕಿರಲಿಲ್ಲ. ಆರ್ಸಿಬಿ ಫ್ಯಾನ್ಗಳ ನಿರಂತರ ಕಾಯುವಿಕೆಗೆ, ವಿರಾಟರ ಹಾರ್ಡ್ ವರ್ಕ್ಗೆ, ಈ ಬಾರಿ ಆರ್ಸಿಬಿ ಟೀಮ್ನ ಟೀಮ್ ವರ್ಕ್ಗೆ ಐಪಿಎಲ್ ಟ್ರೋಫಿ 18ನೇ ಸೀಸನ್ನಲ್ಲಿ 18ನೇ ನಂಬರ್ ಜೆರ್ಸಿ ತೊಟ್ಟ ವಿರಾಟ್ ಕೊಹ್ಲಿಯ ಆರ್ಸಿಬಿಯ ಮಡಿಲು ಸೇರಿದೆ. ಆರ್ಸಿಬಿ ಐಪಿಎಲ್ 2025ರ ಚಾಂಪಿಯನ್ ಆಗಿದೆ. ಆರ್ಸಿಬಿಯ ಗೆಲುವು ಕನ್ಫರ್ಮ್ ಎನ್ನುತ್ತಿದ್ದಂತೆ ವಿರಾಟ್ ಕೊಹ್ಲಿಯ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಯುತ್ತಿದ್ದವು. ಕಾರಣ 17 ವರ್ಷಗಳ ಸೋಲು, ಅವಮಾನ, ದುಃಖಗಳು ಕೊನೆಗೊಳ್ಳುವ ಸಮಯ ಕಡೆಗೂ ಆರ್ಸಿಬಿ ಪಾಲಿಗೆ ಬಂದಿತ್ತು. ಅದರಲ್ಲೂ ಆರ್ಸಿಬಿಯ ಮಾಜಿ ಹೀರೋಗಳಾದ ಕ್ರಿಸ್ ಗೇಲ್ ಮತ್ತು ಎಬಿ ಡಿವಿಲಿಯರ್ಸ್ ಆರ್ಸಿಬಿ ಜೆರ್ಸಿ ಹಾಕಿಕೊಂಡು ವಿರಾಟ್ ಜೊತೆ ಟ್ರೋಫಿಯನ್ನು ಎತ್ತಿ ಹಿಡಿದು ಅಫಿಷಿಯಲಿ ಈ ಸಲ ಕಪ್ ನಮ್ದು ಎಂದು ಹೇಳಿದಾಗ ಆರ್ಸಿಬಿಯ ಫ್ಯಾನ್ಗಳಿಗೆ ಆನಂದಕ್ಕೆ ಪಾರವೇ ಇರಲಿಲ್ಲ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ 2025ರ ಫೈನಲ್ ಮ್ಯಾಚ್ ನಲ್ಲಿ ರಜತ್ ಟಾಸ್ ಸೋತರು. ಟಾಸ್ ಗೆದ್ದ ಪಂಜಾಬ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ಯಾಕೆಂದರೆ ಕ್ವಾಲಿಫೈಯರ್ ಟೂರ್ ನಲ್ಲಿ ಇದೇ ಸ್ಟೇಡಿಯಂನಲ್ಲಿ ಎಂಐ ವಿರುದ್ಧ 200+ ರನ್ ಚೇಸ್ ಮಾಡಿ ಪಂಜಾಬ್ ತಂಡ ಗೆದ್ದಿತ್ತು. ಆರ್ಸಿಬಿಯ ಬ್ಯಾಟಿಂಗ್ ನಲ್ಲಿ ಯಾರು ಕೂಡ 50 ಮಾಡಲಿಲ್ಲ. ಆದರೆ ಎಲ್ಲರಿಂದಲೂ ಉಪಯುಕ್ತ ಕ್ಯಾಮಿಯೋಗಳು ಬಂದವು. ಅಗ್ರೆಸಿವ್ ಆಗಿ ಆಟ ಶುರು ಮಾಡಿದ ಸಾಲ್ಟ್ 16 ರನ್ ಹೊಡೆದು 2ನೇ ಓವರ್ನಲ್ಲಿ ಔಟ್ ಆದರು. ನಂತರ ಬಂದ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಬಿಗ್ ಇನ್ನಿಂಗ್ಸ್ ಆಡುವ ಸೂಚನೆ ಕೊಟ್ಟರು. ಆದರೆ 24 ರನ್ಗೆ ಔಟ್ ಆಗಿಬಿಟ್ರು. ನಂತರ ಬಂದ ನಾಯಕ ರಜತ್ ಪಟೇದಾರ್ 26, ಲಿವಿಂಗ್ಸ್ಟನ್ 25 ರನ್ ಹೊಡೆದು ಆರ್ಸಿಬಿ ಸ್ಕೋರಿಂಗ್ ರೇಟ್ ಅನ್ನು ಹೆಚ್ಚು ಮಾಡುವ ಹೊತ್ತಿನಲ್ಲೇ ಔಟ್ ಆಗಿದ್ದರು. ಒಂದು ಕಡೆ ವಿಕೆಟ್ ಬೀಳುತ್ತಿದ್ದರೂ ತಾಳ್ಮೆಯ ಬ್ಯಾಟಿಂಗ್ ಆಡಿದ ವಿರಾಟ್ 43 ರನ್ ಹೊಡೆದು ಇನ್ನೇನು ಗೇರ್ ಚೇಂಜ್ ಮಾಡಬೇಕು ಎನ್ನುವಷ್ಟರಲ್ಲಿ ಅಜ್ಮತುಲ್ಲಾ ಬೌಲಿಂಗ್ ನಲ್ಲಿ ಔಟ್ ಆಗಿದ್ದರು. ಕಡೆಯಲ್ಲಿ ಜಿತೇಶ್ ಶರ್ಮಾ 10 ಬಾಲ್ನಲ್ಲಿ 2 4, 2 ಸಿಕ್ಸರ್ ಬಾರಿಸಿ 24 ರನ್ ಹೊಡೆದರೆ ಶಫರ್ಡ್ 9 ಬಾಲ್ನಲ್ಲಿ 17 ರನ್ ಹೊಡೆದರು. ಆರ್ಸಿಬಿ 200+ ರನ್ ಹೊಡಿತಾರೆ ಅನ್ನುವಷ್ಟರಲ್ಲಿ ಆಶುದೀಪ್ ಹಾಕಿದ 20ನೇ ಓವರ್ನಲ್ಲಿ ಕೇವಲ 3 ರನ್ ಕೊಟ್ಟು 3 ವಿಕೆಟ್ ಪಡೆದುಕೊಂಡರು. ಇದರಿಂದ ಆರ್ಸಿಬಿ 20 ಓವರ್ಗಳ ಅಂತ್ಯಕ್ಕೆ 9 ವಿಕೆಟ್ ಕಳೆದುಕೊಂಡು 190 ರನ್ ಹೊಡೆಯಿತು. ಜೇಮಿಸನ್ ಮತ್ತು ಆಶುದೀಪ್ ಸಿಂಗ್ ತಲಾ 3 ವಿಕೆಟ್ ಪಡೆದರು. ಅಜ್ಮತುಲ್ಲಾ, ವೈಶಾಖ್, ವಿಜಯ್ ಕುಮಾರ್ ಮತ್ತು ಚಹಲ್ ತಲಾ 1 ವಿಕೆಟ್ ಪಡೆದರು. ಚೇಸ್ ಶುರುವಾಗುತ್ತಿದ್ದಂತೆ ಪಂಜಾಬ್ ಬ್ಯಾಟರ್ಗಳು ಅಟಾಕಿಂಗ್ ಬ್ಯಾಟಿಂಗ್ ಆಡಲು ಶುರು ಮಾಡಿದರು. ಆದರೆ ಪವರ್ ಪ್ಲೇ ಇನ್ನೇನು ಮುಗಿಯುತ್ತೆ ಅನ್ನುವಾಗ ಹೇಜಲ್ವುಡ್ ಬೌಲಿಂಗ್ ನಲ್ಲಿ ಸಾಲ್ಟ್ ಹಿಡಿದ ಅದ್ಭುತ ಕ್ಯಾಚ್ಗೆ ಪ್ರಿಯಾಚಾರ್ಯ ಔಟ್ ಆದರು. ಆರ್ಸಿಬಿಯ ಎಲ್ಲಾ ಬೌಲರ್ಗಳು ಬೊಂಬಾಟ್ ಬೌಲಿಂಗ್ ಮಾಡಿದರು. ಒಂದು ಕ್ಯಾಚ್ ಬಿಟ್ಟಿದ್ದ ಶಫರ್ಡ್ ತಮ್ಮ ಬೌಲಿಂಗ್ ನಲ್ಲಿ ಶ್ರೇಯಸ್ ಅಯ್ಯರ್ ವಿಕೆಟ್ ಅನ್ನು 1 ರನ್ನಿಗೆ ಔಟ್ ಮಾಡಿದರು. ರೊಮಾರಿಯೋ ಶಫರ್ಡ್ ತಮ್ಮ ಬೌಲಿಂಗ್ ನಲ್ಲಿ ಶ್ರೇಯಸ್ ಅಯ್ಯರ್ ಅನ್ನು ಕೇವಲ 1 ರನ್ಗೆ ಔಟ್ ಮಾಡಿ ಮ್ಯಾಚ್ಗೆ ಬಿಗ್ ಟರ್ನಿಂಗ್ ಪಾಯಿಂಟ್ ನೀಡಿದರು. ಆರ್ಸಿಬಿ ಡಿಸಿಪ್ಲಿನ್ ಬೌಲಿಂಗ್ ಮುಂದೆ ಪಂಜಾಬ್ ಬ್ಯಾಟರ್ಗಳ ಆಟ ನಡೆಯಲಿಲ್ಲ. ಅದರಲ್ಲೂ ಕೃನಾಲ್ ಪಾಂಡ್ಯ ಬೆಂಕಿ ಬೌಲಿಂಗ್ ಮಾಡಿ 4 ಓವರ್ನಲ್ಲಿ 17 ರನ್ ಕೊಟ್ಟು 2 ವಿಕೆಟ್ ಕಿತ್ತರು. ಇದು ಆರ್ಸಿಬಿಯ ಕಡೆಗೆ ಮ್ಯಾಚ್ ಅನ್ನು ಟರ್ನ್ ಮಾಡಿತು. ಆರ್ಸಿಬಿಯ ಬೌಲರ್ಗಳು ಡೆತ್ ಓವರ್ ನಲ್ಲಿ ಪವರ್ಫುಲ್ ಬೌಲಿಂಗ್ ಮಾಡಿ ಆರ್ಸಿಬಿಯನ್ನು 18 ವರ್ಷಗಳ ಬಳಿಕ ಐಪಿಎಲ್ ಟ್ರೋಫಿ ಗೆಲ್ಲುವಂತೆ ಮಾಡಿದರು. ಭುವಿ ಮತ್ತು ಕೃನಾಲ್ ತಲಾ 2 ವಿಕೆಟ್ ಪಡೆದರೆ ದಯಾಳ್ ಮತ್ತು ಹೇಜಲ್ವುಡ್, ಶೆಫರ್ಡ್ ತಲಾ 1 ವಿಕೆಟ್ ಪಡೆದರು. ಪಂಜಾಬ್ ಪರ ಶಶಾಂಕ್ ಸಿಂಗ್ 30 ಬಾಲ್ನಲ್ಲಿ 61 ರನ್ ಬಾರಿಸಿ ಏಕಾಂಗಿ ಹೋರಾಟ ನಡೆಸಿದರೂ ಪಂಜಾಬ್ ಅನ್ನು ಗೆಲ್ಲಿಸಲು ಸಾಧ್ಯವಾಗಿಲ್ಲ. ಪಂಜಾಬ್ 20 ಓವರ್ನಲ್ಲಿ 7 ವಿಕೆಟ್ ಕಳೆದುಕೊಂಡು 184 ರನ್ ಹೊಡೆದು 6 ರನ್ ನಿಂದ ಫೈನಲ್ ನಲ್ಲಿ ಸೋಲು ಕಂಡಿತು. ಅನಿಲ್ ಕುಂಬ್ಳೆ, ಡೇನಿಯಲ್ ವೆಟೋರಿ, ಕೊಹ್ಲಿ ಮಾಡದ ಸಾಧನೆಯನ್ನು ರಜತ್ ತಮ್ಮ ಕ್ಯಾಪ್ಟನ್ಸಿಯ ಮೊದಲ ಸೀಸನ್ ನಲ್ಲೇ ಸಾಧಿಸಿ ಆರ್ಸಿಬಿ ಅಭಿಮಾನಿಗಳ ಖುಷಿಗೆ ಕಾರಣರಾದರು. ಆರ್ಸಿಬಿ ಅಭಿಮಾನಿಗಳು ಮಾಡಿದ ಪ್ರಾರ್ಥನೆ ಕೈ ಬಿಡಲಿಲ್ಲ. ವಿರಾಟರ ಪರಿಶ್ರಮ ವ್ಯರ್ಥವಾಗಲಿಲ್ಲ. ತಮ್ಮ ಕ್ರಿಕೆಟ್ ಕೆರಿಯರ್ನಲ್ಲಿ ಹಲವಾರು ರೆಕಾರ್ಡ್ ಬರೆದಿರುವ ವಿರಾಟ್ ಇಷ್ಟೆಲ್ಲ ಗೆದ್ದಿದ್ದ ವಿರಾಟ್ ಕೊಹ್ಲಿಯನ್ನು ಕಾಡುತ್ತಿದ್ದ ಒಂದೇ ಒಂದು ಕೊರಗು ಎಂದರೆ ಅದು ಐಪಿಎಲ್ ಕಪ್. 18 ವರ್ಷದಿಂದ ಐಪಿಎಲ್ ಟ್ರೋಫಿ ಗೆಲ್ಲದಿರುವ ಕೊರಗು ವಿರಾಟ್ಗೆ ಏನೇ ಮಾಡಿದರೂ ಟ್ರೋಫಿ ಗೆಲ್ಲಿಸಲು ಸಾಧ್ಯವಾಗಿರಲಿಲ್ಲ. 2016ರಲ್ಲಿ ಫೈನಲ್ಗೆ ಕರೆದುಕೊಂಡು ಹೋಗಿ ಇನ್ನೇನು ಕಪ್ ಗೆದ್ದು ಬಿಟ್ಟರು ಎನ್ನುವಾಗ ಮತ್ತೆ ಸೋತಿದ್ದರು. ಆದರೆ ಈ ಬಾರಿ ಆರ್ಸಿಬಿ ತಮ್ಮ ಒಗ್ಗಟ್ಟಿನ ಆಟವನ್ನು ಆಡಿ ಫೈನಲ್ಗೆ ಬಂದಿತ್ತು. ಫೈನಲ್ ಮ್ಯಾಚ್ ನಲ್ಲೂ ಕೂಡ ಆಡಿದ 11 ಜನ ಕೂಡ ತಮ್ಮ ಪಾಲಿನ ಕೆಲಸವನ್ನು ಚೆನ್ನಾಗಿ ಮಾಡಿ ಆರ್ಸಿಬಿಯನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಆರ್ಸಿಬಿ ಗೆಲ್ಲುತ್ತಿದ್ದಂತೆ ವಿರಾಟ್ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಎತ್ತು ಬಿಟ್ಟರು. ಕಡೆಗೂ 18 ವರ್ಷಗಳ ಸತತ ಪ್ರಯತ್ನದಿಂದ ಆರ್ಸಿಬಿ ಈ ಸಲ ಕಪ್ ನಮ್ದೇ ಎನ್ನುವ ಸ್ಲೋಗನ್ ಅನ್ನು ಈ ಸಲ ಕಪ್ ನಮ್ದು ಎಂದು ಬದಲಿಸಿ ತಮ್ಮ ಮೊದಲ ಟ್ರೋಫಿಯನ್ನು 2025ರ ಐಪಿಎಲ್ ಫೈನಲ್ ನಲ್ಲಿ ಪಂಜಾಬ್ ತಂಡವನ್ನು ಸೋಲಿಸಿ ತಮ್ಮದಾಗಿಸಿಕೊಂಡರು.